ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದ ತಂಗಿಗೂ ಅಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದ ತಂಗಿಗೂ ಅಪ್ಪನವರ ಪಾದ ಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಕ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದ ನಿಜಗೂ ಅಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುರ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪದಂತ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇನ್ನು ಮೇಲೆ ಸ್ವಲ್ಪ 7ಕ್ಕೆ 10 ನಿಮಿಷ ಅಥವಾ 5 ನಿಮಿಷ 10 ನಿಮಿಷ ಕಡಿಮೆ ಇರ್ಲಿಕ್ಕಾಗಿ ನಾನು ಕ್ಲಾಸಿಗೆ ಬರ್ತೇನೆ. ಸ್ತುತಿ ಮಾಡುವಂಥದ್ದು, ಒಂದು ಭಜನ್ಸ್ ಮಾಡುವಂಥದ್ದು ಮಾಡಿ 7 ಗಂಟೆ ಕರೆಕ್ಟ್ ಕ್ಲಾಸ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. 7 ಗಂಟೆಯಿಂದ 7:40 ತನಕ ಮಾಡಿ 7:40ಕ್ಕೆ ಮಂಗಳಾರತಿ ಮಾಡಿಬಿಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಕೆಲವು ಈ ಸತ್ಸಂಗದಲ್ಲಿ ಕೃಷ್ಣಾನಂದ ಗುರುಗಳದ್ದು ಒಂದು ಭಗವದ್ಗೀತೆ ಪ್ರವಚನಕ್ಕ ನನಗೆ ಕೆಲವು ಸಲ ಅವರು ಪ್ರೇಯರ್ ಅಥವಾ ಭಜನೆ ಹೇಳಕ ಕೊಡುವಂಥದ್ದು, ಸ್ವಲ್ಪ ಕ್ಲಾಸಿನಲ್ಲಿ ವಿಚಾರಗಳನ್ನ ಅವಕಾಶ ಕೊಡುವಂಥದ್ದು ಸ್ವಲ್ಪ ಅವರು ಅಲ್ಲಿ ಬರ್ಲಿಕ್ಕೆ ಹೇಳಿದಾರ. ಹಂಗಾಗಿ ಅಲ್ಲಿನೂ ಸ್ವಲ್ಪ ಅವಕಾಶ ಮಾಡ್ಕೊಂಡು ಅದಕ್ಕೂ ಒಂದಿಷ್ಟು ಜಾಯಿನ್ ಆಗೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರ ಗುರುಗಳ ಅಪ್ಪಣೆ ಇದೆ, ಅಲ್ಲಿ ಬರ್ಲಿಕ್ಕೆ ಹೇಳಿದಾರಂತೆ. ಹಂಗಾಗಿ ಅದಕ್ಕೂ ಸ್ವಲ್ಪ ಒಂದು 5 ನಿಮಿಷ ಮುಂಚೆನೆ ಬಿಡೋದು, 7 ಗಂಟೆಯಿಂದ ಕ್ಲಾಸ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ನಿಜಗುಣರು ರಚಿಸಿದಂತಹ ಈ ಪಂಚಮಗತಿ ಯಾವುದು, ಪರಮಾರ್ಥ ಗೀತೆಯಲ್ಲಿ ಪಂಚಮಗತಿ ಶುರುವಾದಂಥದ್ದು. ಬಹಳ ವಿಷಯಗಳನ್ನ ಅವ್ರು ಹೇಳ್ತಾ ಇದ್ದಾರ, ಪಂಚಭೂತಗಳ ವಿಕಾರಗಳನ್ನ ಹೇಳ್ತಾ ಇದ್ದಾರ. ಏನ್ ಹೇಳ್ತಾ ಇದ್ದಾರ? ತನುವಿನ ಅವಣಂ ತಿಳಿವಂತೆ ಅನುನಯನದಿಂದ ಇಂತು ಪೇಳದೆ ನೊಲಿದು ಬಳಿಕೆ ಆ ತನುವಿನೋಳು ಭೂತ ವಿಕಾರವನು ಅನಿತನಿತಂ ಈಗ ವರೆವನು ಅರಿ ಇಂತು ಇವೆಯೋಳು ಅಂತ ಹೇಳುವಂತ ವಿಚಾರವನ್ನ ಬಹಳ ವಿಶೇಷವಾಗಿ ಅವ್ರು ಹೇಳ್ತಾರ. ಭೂತದ ವಿಕಾರತೆ ನಮ್ಮ ಶರೀರದೊಳಗೆ ಏನದ ನಾನ್ ತಿಳಿವಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಂದಿನ ವಿಚಾರದಲ್ಲಿ ಬಹಳಷ್ಟು ವಿಶೇಷವಾಗಿ ಹೇಳಿದಾರ. ಇಲ್ಲಿ ಏನ್ ಹೇಳ್ತಾರ, ನಾವು 5ನೇ ನುಡಿ ಸ್ವಲ್ಪ ರಿವರ್ಸ್ ತಗೊಂಡು ಹೋಗಿ ಮುಂದೆ ನೋಡೋಣ. ಆದಿಯೇ ಮನ ಮೊದಲಂ ಒಡಲಂ ಐತದು, ಮಿಸ್ಟೇಕ್ ಆಗಿದೆ ಅಕ್ಷರ. ಆದಿಯೇ ಮನ ಒಡಲಂ ಬಳಿಸಂದು ಭೇದ ವಿಷಯದಳು ವ್ಯವಹರಿಪಂದು ಮನವೆನಿಪುದು ಸಂಶಯವಾದಂದು ಎನಿಪುದು ಮತಿ ನಿಶ್ಚಯವಾದಂದು ಅಹಮೆನಿಸುವುದು ಅಭಿಮಾನಿಸುವ ಒಂದು ಸಹಜಂ ಚಿತ್ತವಧರಿಪಂದು ಅರಿದರ್ಥವನ್ನು ಉಸುರಲಿ ಬೇಕೆಂದು ಮೆರವಿ ಇಚ್ಛೆಯೋಳು ಪ್ರಕೃತಿಯ ಬಿಂದು ವಿರಳತೆಯ ಕಾಲದೋಳುದಿಸಿರ್ದು ಪರನಾದವೇ ಸೂಕ್ಷ್ಮತೆ ಒಡೆದಿರ್ದ ಅದು ಒಡಲೋಳು ವಾಗ್ಮೇಯವಾಗಿ ಉದಿಸಿರ್ಪುದರ್ಥನ್ವಯಮಾಗಿ ಅಂತ ಹೇಳುವಂಥದ್ದು. ಆದಿ ಅಂದ್ರೆ ಮೊದಲು, ಮನ ಅಂದ್ರ ಮನಸ್ಸು ಅಂದ್ರ ಅವಿದ್ಯೆ ದೇಹದೊಡನೆ ಕೂಡ್ಕೊಂಡು ಘಟಪಟಾದಿ ಈ ಜಗತ್ತಿನಲ್ಲಿರುವಂತ ವಸ್ತುಗಳು ಘಟಪಟಾದಿಗಳು ಇದನ್ನ ಭೇದ ರೂಪವೇ ವ್ಯವಹಾರ ಮಾಡಕತ್ತದ. ಯಾಕಂದ್ರ ಅವಿದ್ಯೆಯಿಂದ ಈ ರೀತಿಯಾಗಿ ಇದು ಹಗ್ಗ ಆಯಿತು. ಈ ವ್ಯವಹಾರ ಮಾಡ್ತಾ ಇರುವಂತ ಸಮಯದಲ್ಲಿ ಇದು ಹಗ್ಗ ಅದು ಅಥವಾ ಹಾವದು ಅನ್ನುವಂತ ಸಂಶಯ ಬಂದಾಗ ಈ ಸಂಶಯ ಯಾವಾಗ ಬಂತು ಅವಾಗ ಅದು ಅವಿದ್ಯೆ ಏನ್ ಎನಿಸ್ಕೊಳ್ತದ. ಯಾಕಂತಂದ್ರ ಈ ಅವಿದ್ಯೆ ಶರೀರದೊಡಗೂಡಿ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದು ಹಗ್ಗ ಆಯ್ತೋ ಇದು ಹಾವಾಯ್ತೋ ಅನ್ನುವಂತ ಅಲ್ಲಿ ಸಂಶಯಗಳು ಬಂದಾಗ ಅದೇ ಅವಿದ್ಯೆ ಮನಸ್ಸನ್ನುವಂತ ಹೆಸರನ್ನ ಪಡಿತದೆ. ಆ ಅದೇ ಅವಿದ್ಯೆ ಮನಸ್ಸನ್ನುವಂತ ಹೆಸರನ್ನ ಪಡ್ಕೊಂಡು ಇದು ಹಗ್ಗ ಅಲ್ಲ, ಯಾಕಂದ್ರೆ ಇದು ಹಗ್ಗ ಐತೋ ಹಾವಾಯ್ತು ಅಂತ ಅಲ್ಲಿ ಸಂಶಯ ಪಡ್ತದೆ. ಅದೇ ಅವಿದ್ಯೆನೆ ಮನಸ್ಸಾಗಿ
ಇದು ಹಗ್ಗ ಊದೋ ಅಲ್ಲೋ, ಹಾವದೋ ಅಲ್ಲೋ ಅಂತ ವಿಚಾರ ಮಾಡಾಕತ್ ಬಿಡ್ತದೆ. ಮತ್ತೆ ಅದೇ ಮನಸ್ಸು ಮತ್ತೆ ಮುಂದ ಹಾವು ಅಲ್ಲ ಕಿಂತು ಹಗ್ಗ ಅಂತ ನಿಶ್ಚಯ ಮಾಡುವಂಥದ್ದು ಬುದ್ಧಿ ಈ ಹೆಸರನ್ನು ಹೊಂದುತ್ತದೆ. ಈ ಅವಿದ್ಯೆ ಹಗ್ಗವನ್ನು ತಿಳಿದವನು, ಯಾಕಂದ್ರ ಈ ಅವಿದ್ಯೆಯೇ ಹಗ್ಗವನ್ನ ತಿಳಿದವನು ನಾನೇ ಅಂತ ಅಭಿಮಾನ ಮಾಡ್ತಾ ಇರುವಂಥದ್ದು ಅಹಂಕಾರ ಅಂತ ಅನಿಸಿಕೊಳ್ತದ. ಹಿಂದಿನ ಒಂದು ವಿಚಾರದಲ್ಲಿ ಬಂದಾವು. ಈ ಹಗ್ಗವನ್ನು ನಾನು ಪೂರ್ವದಲ್ಲೇ ಇದನ್ನ ನಾನು ಈ ಹಗ್ಗ ನಾನೇ ಮಾಡಿಟ್ಟಿದ್ದೆ ಅಂತ ಸ್ಮರಣ ನೆನಪು ಬರ್ತದಲ್ಲ, ಇದು ಚಿತ್ತು ಅಂತ ಸಂಸ್ಕಾರ, ಚಿತ್ತು ಅಂತ ಹೇಳ್ಸ್ಕೊಳ್ತಾರೆ. ಯಾಕಂತಂದ್ರೆ ಇದು ಪ್ರಯತ್ನ ಇಲ್ದೇನೆ ಇಟ್ಕೊಳ್ಬೇಕು ಅಂತ ಅನ್ನುವಂಥದ್ದೇನಲ್ಲ, ಪ್ರಯತ್ನವಿಲ್ಲದೆ ಸಹಜವಾಗಿ ತನ್ನಲ್ಲಿ ಇಟ್ಟುಕೊಳ್ಳೋದ್ರಿಂದ ನೋಡ್ರಿ, ಸಹಜವಾಗಿ ಇದು ಇಟ್ಟುಕೊಳ್ಳೋದ್ರಿಂದ ಚಿತ್ತು ಅಂತ ಹೆಸರು ಬಂತು. ಇದೇ ಅವಿದ್ಯೆನೇ ಇಷ್ಟು ನಾನಾ ರೀತಿಯಿಂದ ವಿಕಾರ ಹೊಂದುತ್ತಾ ಬರುವಂಥದ್ದು. ಈ ರೀತಿಯಾಗಿ ಇಲ್ಲಿ ಕೂಡ ಇದನ್ನ ಈ ವಿಚಾರವನ್ನು ಇನ್ನೊಬ್ರಿಗೆ ತಿಳಿಸ್ಬೇಕು, ಎರಡನೆಯವ್ರಿಗೆ ತಿಳಿಸ್ಬೇಕನ್ನುವಂತ ಇಚ್ಛೆ ಉತ್ಪನ್ನ ಯಾವಾಗ ಆಯ್ತದ ಅದು ಬಿಂದು ಅಂತ, ಇದು ಅವಿದ್ಯೆ ಬಿಂದು ಅಂತ ಅನ್ಸ್ಕೊಳ್ತದೆ. ಅದಕ್ಕೆಲ್ಲದಕ್ಕೂ ಅವಕಾಶ ಕೊಡುವಂತ ಸಮಯದಲ್ಲಿ ಅದು ಅವಿದ್ಯೆಯಿಂದ ಪರನಾದ ಜನಿಸ್ತದೆ. ಆ ಪರನಾದವು ಅತಿ ಸೂಕ್ಷ್ಮವಾಗಿ ಶರೀರದೊಳಗ 4 ರೀತಿಯಿಂದ ಬರ್ತದೆ. ಯಾಕಂದ್ರ ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ರೂಪ, ಈ ರೀತಿ ಮಾತುಗಳು ನಮ್ಮ ಶಬ್ದದೊಡಗೂಡಿ ಬರ್ತಾವ ಮಾತುಗಳು. ಈ ರೀತಿಯಾಗಿ ಶಿಷ್ಯ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಬಿಂದು, ಪರನಾದಗಳೆಲ್ಲ ಇವು ಹೆಂಗದಾವಂದ್ರ ನಿನ್ನ ಆಶ್ರಿತವಾಗಿ ಅದಾವ. ಏನ್ ಶರೀರ ತೋರಕತ್ತದಲ್ಲ, ಈ ಶರೀರದಲ್ಲಿರುವಂತ ಅಂತಃಕರಣಗಳು, ಈ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಇವೆಲ್ಲವೂ ಹೆಂಗದಾವ ಅಂತಂದ್ರ ಅವಿದ್ಯೆಯಿಂದಲೇ ಇವು ಕಲ್ಪನೆ ಆಗಿದಾವ. ಅದಕ್ಕೆ ಜೀವಾತ್ಮ ಮಾಡುವಂಥದ್ದೆಲ್ಲ ಯಾವ್ದು ಅಂದ್ರೆ ಕಲ್ಪಿತ. ಹೆಂಗ್ ಕಲ್ಪಿತ ಅಂತಂದ್ರ ಹೇಳ್ತಾರ ಅವ್ರು, ಮೊದಲೇ ಪರಮಾನುಭವದಲ್ಲಿ ಫಸ್ಟ್ ಕಲ್ಪಿತ ಪುರುಷ ಅಂತ ಹೇಳಿದಾರೆ. ಜೀವಾತ್ಮ ಸುಳ್ಳು ಅದಾನ. ಕಲ್ಪಿತ ಪುರುಷ ಹೆಂಗ್ ಅದಾನಂತಂದ್ರ ಸುಳ್ಳೇ ಅದಾನತ, ಸುಳ್ಳಾದವ ಮಾಡುವಂತ ವ್ಯವಹಾರ ಎಲ್ಲಾನು ಸುಳ್ಳೇ ಅದು. ಅದಕ್ಕ ಇಲ್ಲಿ ಕೂಡ ಶಿಷ್ಯನೇ ಮನ, ಬುದ್ಧಿ ಅವೆಲ್ಲ ಏನ್ ತೋರ್ತಾವ ಇವೆಲ್ಲವೂ ಅವಿದ್ಯೆಯಿಂದ ನಡೆದಂಥದ್ದು. ಇದೆಲ್ಲಾನು ವಿಚಾರ ಇವೆಲ್ಲವುಗಳನ್ನ ಹೋಗುವಂಥದ್ದು ಬರುವಂಥದ್ದು ಇವೆಲ್ಲವಕ್ಕೂ ನಿನ್ನ ಪ್ರಕಾಶತೆಯಿಂದ ಇವೆಲ್ಲ ನಡೆದಾವ. ನೀನ್ ಹೆಂಗಿದೆ ಅಂದ್ರೆ ಸಚ್ಚಿದಾನಂದ ನಿರ್ವಿಕಾರ ಸ್ವಯಂ ಪ್ರಕಾಶ ರೂಪನೇ ನೀನಿದ್ದೀಯ ಅಂತ ಹೇಳುವಂಥದ್ದು. ಮತ್ತಿಲ್ಲಿ ಹೇಳ್ತಾರ 6ನೇ ನುಡಿಯಲ್ಲಿ ನೋಡೋಣ ಏನ್ ಹೇಳಿದಾರ. ಈ ನಮ್ಮಲ್ಲಿ ಬರುವಂತ ಒಂದು ಶಬ್ದ ಮಾತು ಹೆಂಗ್ ಬರ್ತಾವ ಅಂತಂದ್ರು ಕೂಡ ಹೇಳ್ತಾರೆ. ಯಾವ ರೀತಿ ಅಂದ್ರ ವರ ತನುಜನೆ ವಾಕದು 4ಕ್ಕೂ ಪರೇ ಪಶ್ಯಂತ್ಯಾದಿಗಳೆನಿಸಿಕ್ಕು ನುಡಿವಾತ್ಮನ ತನು ಮಧ್ಯದೊಳೆಂದು ಬಿಡದಿಹ ನಾದವೇ ತಿಳಿ ಪರೆ ಎಂದು ನಾಭಿಯೊಳದು ನಿಷ್ಕಳ ವರ್ಣತೆಯ ಶೋಭೆ ಪಡೆ ಪಶ್ಯಂತಿಯೇ ತಿಳಿಯೇ ಹೃದಯದೋಳು ನುಡಿ ವಿಚ್ಛೆಯೋಳು ಒಂದೇ ವಧುವಿರೆ ಮಧ್ಯಮೆ ಎಪ್ಪುದು ಮುಂದೆ ಅದು ಕೇಳು ಏನ್ ಹೇಳ್ತಾರ ಅಂತಂದ್ರ ಅದು ಕೇಳು ವಿಂದುರೆ ಮೊದಲಾಗಿ ಪದವೆಂಟರೊಳಕ್ಷರ ರೂಪಾಗಿ ಹುಟ್ಟುವವು ವಚನವೇ ವೈಖರಿಯಕ್ಕೂ ನೆಟ್ಟನೆ ಸಂಸ್ಕೃತಿಗದು ಮೊದಲಕ್ಕೂ ಅಂತ ಹೇಳುವಂತ ವಿಚಾರ. ಏನ್ ಹೇಳ್ತಾ ಇದ್ದಾರ ನೋಡೋಣ. ಯಾಕಂತಂದ್ರ ಇಲ್ಲಿ ಒಂದೊಂದ್ ಸ್ವಲ್ಪ ಅಕ್ಷರಗಳು ಒಂದೊಂದು ಮಿಸ್ಟೇಕ್ ಆಗಿರ್ತಾವ, ಅದು ಕೇಳು. ಇಲ್ಲಿ ಏನ್ ಹೇಳ್ತಾರ ನೋಡೋಣ. ಯಾಕಂದ್ರ ಇದು ಎಲ್ಲರಿಗೆ ತಿಳಿಯುವಂತ ಜ್ಞಾನ ಅಲ್ಲ, ಉತ್ತಮ ಅಧಿಕಾರಿನೇ ಇರ್ಬೇಕಾಗ್ತದೆ ಜ್ಞಾನ ತಿಳ್ಕೊಳಕ. ಇದನ್ನ ಕೇಳಕಂತ ಕೂತ್ಕೊಂಡವ್ರು ಎಲ್ಲರೂ ಉತ್ತಮ ಅಧಿಕಾರಿಗಳು ಅಂತ ತಿಳ್ಕೊಬೇಕು. ಯಾರೇ ಇರ್ಲಿ ಕೇಳುವಂಥವ್ರು. ಯಾಕಂದ್ರ ಕೇಳ್ಬೇಕನ್ನುವಂತ ಹಿಂದಿನ ಒಂದು ಸಂಸ್ಕಾರ, ಹಿಂದಿನ ಒಂದು ನಿಷ್ಕಾಮದ ಪುಣ್ಯದ ಫಲ. ಅದಕ್ಕ ಗುರು ಹೇಳ್ತಾನ ಶಿಷ್ಯ ಕೇಳು. ಈ ವಾಗೇಂದ್ರಿಯ ಅಂದ್ರೆ ನಾವು ಮಾತಾಡುವಂತ ಇಂದ್ರಿಯ 4 ಪ್ರಕಾರ ಐತೆ. ಮಾತಾಡುವಂಥದ್ದು 4 ಪ್ರಕಾರ. ಈ ಪ್ರಕಾರದ ಮಾತುಗಳು ಯಾವ, ವಾಕುಗಳು ಯಾವುವು
ಈ 4 ಪ್ರಕಾರವಾಗಿರುವಂತ ವಾಕ್ಗಳು ಯಾವುದು ನಮ್ಮ ಶರೀರದಾಗ. ಇವೆಲ್ಲ ಬಹಳಷ್ಟು ಗೂಢಾರ್ಥವಾದಂತ ವಿಚಾರಗಳು. ಅದಕ್ಕೆ ಅವ್ರು ಹೇಳ್ತಾರ ಎಲ್ಲಾ ಕಡೆ ಜ್ಞಾನ ಹೇಳ್ತೀನಿ, ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆಬ್ಬವು ಬೋಧಿಪೆನೆಂಬ ಭ್ರಮೆಯಾಕು ಅಂತ ಹೇಳ್ತಾರೆ. ಮನಸ್ಸು ಶುದ್ಧ ಇರ್ಲಾರ್ದಂತವ್ರಿಗೆ ಹೇಳ್ತೀನಿ, ಅದಕ್ಕೆ ಕರ್ಮ ತತ್ಪರರಿಗೆ ಅರುಪಲಾಗದಿದೊನೊಮ್ಮೆ ಕರ್ಮದಲ್ಲಿ ಮುಳುಗಿದಂತವಕ್ಕಿದು ಹೇಳಬಾರ್ದು ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಅರ್ಥ ಆಗಂಗ್ಲೆ ವಿರೋಧ ಆಗ್ತಾವ. ಕರ್ಮದಲ್ಲಿ ಮುಳುಗಿದವ್ರು ಬರೀ ಧ್ಯಾನ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಮತ್ತೆ ಯೋಗ ಮಾಡ್ರಿ, ಆ ಯೋಗ ಮಾಡ್ರಿ, ಈ ಯೋಗ ಮಾಡ್ರಿ ಅಂತ ಅವೆಲ್ಲ ಹೇಳ್ತಾರ. ಯಜ್ಞ ಯಾಗಾದಿಗಳನ್ನ ಹೇಳ್ತಾರೆ, ಜಪ ತಪಗಳನ್ನ ಹೇಳ್ತಾರೆ. ಯಾಕ ಕರ್ಮ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಅಂಬಲಿಸದಿರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳ್ತಾರ. ಮುಕ್ತಿಯನ್ನ ಪಡ್ಕೊಳ್ಬೇಕಾಗಿತ್ತಂತಂದ್ರ ಕರ್ಮದಿಂದ ಅಲ್ಲೇನ ಅಂತಕಣ ಶುದ್ಧಿ ಆಗ್ತದೆ. ಕರ್ಮದಿಂದ ಬೇರೆ ಏನು ಇಲ್ಲ ಅಲ್ಲಿ. ಕರ್ಮಕ್ಕೆ ಫಲ ಏನಂದ್ರ ಭೋಗದ ಅಪೇಕ್ಷೆ ಇಟ್ಕೊಂಡು ಕರ್ಮ ಮಾಡಿದ್ರೆ ಭೋಗದ ವಸ್ತುಗಳು ಸಿಗ್ತಾವ ಹೊರತಾಗಿ ಮೋಕ್ಷ ಅಂತೂ ಖಂಡಿತ ಆಗಂಗಿಲ್ಲ. ಮೋಕ್ಷ ಆಗ್ತಂತ ಬಿಟ್ಟು ಕರ್ಮದಲ್ಲಿ ತೊಡಗಿದ್ರೆ ಆಗಂಗಿಲ್ಲ. ಅಲ್ಲಿ ಅಜ್ಞಾನ ಇರ್ತದಲ್ಲ, ಹಂಗಾಗಲ್ಲ. ನಾವು ಅಜ್ಞಾನವನ್ನು ಕಳ್ಕೊಂಡು ಜ್ಞಾನಕ್ಕೆ ಬರ್ಬೇಕಾದ್ರ ಈ ಮುಕ್ತಿಯನ್ನ ಪಡ್ಕೊಡ್ಬೇಕಾಗಿತ್ತಂದ್ರೆ ಜ್ಞಾನಕ್ಕೆ ಬರ್ಬೇಕಾಗ್ತದ. ಹಂಗಾಗಿ ಇಲ್ಲಿ ಕೂಡ ನಮ್ಮ ಇದು ಜ್ಞಾನಕ್ಕೆ ಬಂದಾಗ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಹೇಳಿದ ವಿಚಾರಗಳು ಕೂಡ ಆ ಶಿಷ್ಯನಿಗೆ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ಇಲ್ಲಿ ಏನ್ ಹೇಳ್ತಾರ ಅದಕ್ಕೆ ಅದ್ ಆ ರೀತಿ ಅಂದಾಗ ಒಬ್ರು ಒಂದ್ ಹೇಳೋದು ಹಿಂಗ. ಅದಕ್ಕೆ ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳ್ತಾರ. ಬರೀ ಅದರಲ್ಲಿ ಮುಳುಗಿದಂತ ಹೋಗ ದೇವ್ರ ಗುಡಿಯಾಗದನಂತ ಹೋಗಂತ ಹೋಗ ನಿನ್ನೊಳಗ ದೇವ್ರದ ನೀನೇ ದೇವ್ರ ಅಂದಾಗ ಒಪ್ಕೋತಾವೇನೋ? ಒಪ್ಕೊಳಂಗಿಲ್ಲ. ಹಂಗಾಗಿ ಅಧಿಕಾರಿಗೆ ಮಾತ್ರ ಹೇಳ್ಬೇಕಾದಂತ ವಿಚಾರಗಳು. ಈ 4 ಪ್ರಕಾರದ ವಾಕ್ಯಗಳು ಯಾವ್ಯಾವು, ಅವು ಎಲ್ಲಿರ್ತಾವ ಅಂದ್ರ ಕೇಳ. ಅವು 4 ಪ್ರಕಾರದ ಪರ. ಯಾಕಂದ್ರೆ ಈ ವಾಕು ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ನಮ್ಮ ಶರೀರದ ಒಳಗಿಂದ ಹೇಳಕತ್ತಾರ ಅವ್ರು. ಮಂದಿದ ಹೇಳೋದು ಬಹಳ ನಾವು ಮಂದಿ. ಯಾಕಂದ್ರೆ ಮಂದಿ ಅಂದ್ರೆ ಇಲ್ಲಿ ಏನಂದ್ರ ಲೌಕಿಕದಾಗ ಬೇರೆ ಬೇರೆ ಇರ್ತಾರ ಮಾತಾಡ್ತೀವಿ. ಈಗ ಮಹಾತ್ಮರು ಅದಾರಪ್ಪ, ನಮ್ಗ ಅವ್ರ ವಚನಗಳನ್ನ ಕೇಳಿದ್ರ, ಅವ್ರ ತತ್ವ ಪದಗಳನ್ನ ನಾವು ಕೇಳಿದ್ರ ನಮಗ್ ಸ್ಫೂರ್ತಿ ಬರ್ತಾವ. ಯಾಕೆ ನಾವು ತತ್ವ ಪದಗಳನ್ನ ಹೇಳಬೇಕು ಕೇಳಬೇಕು ಅಂದ್ರ ಆ ವಿಚಾರಗಳು ನಮ್ಮಲ್ಲಿ ಅಳವಟ್ಟಾಗ ಒಂದ್ ಸ್ವಲ್ಪ ಇದೇನಿರ್ಬೋದು ಅಂತ ಒಂದು ಪ್ರಶ್ನೆರ ಅರ್ಥ ಆಗ್ತದ. ಸದಾಕಾಲ ಆನಂದವಾಗಿರುವಂಥದ್ದು ದುಃಖ ಅಂದ್ರೇನು, ಸುಖ ಅಂದ್ರೇನು, ಇವೆಲ್ಲ ಅರ್ಥ ಆಗ್ತಾವ ಸ್ವಲ್ಪ. ಅದರಿಂದ ನಾವು ಆ ವಚನಗಳ ಪ್ರಕಾರ ನಾವು ಗುರು ಮುಖಾಂತರ ಈಗ ಏನು ಬಸವಣ್ಣವ್ರು ಹೇಳತ್ತಾರ, ಕಲ್ಲು ದೇವ್ರು ದೇವ್ರಲ್ಲ, ಮಣ್ಣು ದೇವ್ರು ದೇವ್ರಲ್ಲ, ಇದು ವಚನ ಬರ್ತದ. ಪಂಚಲೋಹದಿಂದ ಮಾಡಿದ ದೇವ್ರು ದೇವ್ರಲ್ಲ, ತನ್ನ ತಾನರಿದಡೆ ತಾನಾರೆಂದು ತಿಳಿದೊಡೆ ನಮ್ಮ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವಿಷ್ಟೇ ವಚನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಕಲ್ಲು ದೇವ್ರು ದೇವ್ರಲ್ಲ ಅಂತ, ಅದು ಹೆಂಗ್ ದೇವ್ರಲ್ಲ? ಮಣ್ಣು ದೇವ್ರು ದೇವ್ರಲ್ಲ, ಅದು ಮಣ್ಣು ದೇವ್ರು ಹೆಂಗ್ ದೇವ್ರಾಗ್ಲಿಲ್ಲ? ಪಂಚಲೋಹದಿಂದ ಮಾಡಿದ ದೇವ್ರು ದೇವ್ರಲ್ಲ. ಇದ್ರಾಗ ಇನ್ನೂ ಸ್ವಲ್ಪ ತಗೊಳ್ತಾರ ವಿಚಾರಗಳು. ಅದಕ್ಕ ಇವೆಲ್ಲ ಮಾಡಿದಂತ ದೇವ್ರಲ್ಲ ಅಂತಂದಾಗ ಮತ್ತೆ ದೇವ್ರ ಎಲ್ಲಿದ್ದಾನ? ಮತ್ ಇದಕ್ಕೆ ನಾವು ಸದ್ಗುರುವಿನ ಹತ್ರ ಹೋಗ್ಬೇಕಾಗ್ತದ. ಬರೀ ವಚನ ನೋಡ್ಕೊಂತ ಕುಂತ್ರೆ ನಮ್ಗೆ ಅರ್ಥ ಆಯ್ತಾನ? ಈಗ ಅವು ಹೆಂಗಲ್ಲ ಅಂತ ಗೊತ್ತು ಮಾಡ್ಕೋಬೇಕಲ್ಲ. ಈಗ ಗೊತ್ತು ಮಾಡ್ಕೊಳ್ಬೇಕಾದ್ರೆ ಗುರುವಿನ ಹತ್ರ ಹೋಗ್ಬೇಕಾಗ್ತದ. ಇಲ್ರಿ ನಾವು ವಚನನೇ ಕೇಳ್ತೀವ್ರಿ, ಮತ್ತ ಅವ್ರದ್ದು ಹೇಳಿದ ಹೌದು, ಅವ್ರು ಸಕ್ರಿ ತಿಂದು ಬಿಟ್ಟಾರ. ಈಗ ಮಹಾತ್ಮರು ಸಕ್ರಿ ತಿಂದು ಚಂದಾಗಿ ಬರ್ದಿದಾರ, ಉಗಳಿದಾರ, ಎಲ್ಲ ಮಾಡಿದಾರಪ್ಪ. ಆದ್ರ ಸಕ್ರಿ ಸಿಹಿ ಆದಂತ ಹೇಳಕತ್ತಾರ. ಸಿಹಿ ಆದಂತ ನೀ ಅನ್ಕೊಂತ ಕುಂತ್ರೆ ನಿನ್ಗೆ ಅನುಭವ ಆಗ್ತದೆ ಅನ್ನೋದ್ರದ್ದು ಹೆಂಗದಂತ ಗೊತ್ತಿಲ್ಲ. ಮಹಾತ್ಮರು ಹೇಳಕತ್ತಾರ ಬಹಳ ಸಿಹಿ ಆದಂತ, ಯಾಕಂದ್ರೆ ಅವ್ರು ತಿಂದು ಬಿಟ್ಟಾರ. ಬರೀ ಅದ್ರಾಗ ನೋಡ್ಕೊಂತ ಕುಂತ್ರೆ ಅದಕ್ಕೆ ಮೂಲ ಇರುವಂತದ್ ವಿಚಾರ ನಾವು ತಿಳ್ಕೊಬೇಕಾದ್ರೆ ಸದ್ಗುರುವಿನ ಮುಖಾಂತರ ಶ್ರವಣ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಈಗ ಮನ್ಯಾಗ ಮಕ್ಕಳೇ ಇರ್ತಾವ. ಮನೆಗ ಯಪ್ಪ ಕಬ್ಬು ಭಾಳ ಸಿಹಿ ಐತಪ್ಪ ಅಂತ ಮಗ ತಿಂತಿರ್ತಾನ. ಭಾಳ ಸಿಹಿ ಐತಪ್ಪ ಅಂತಾನ. ಹೌದಪ್ಪ ಅಂತ ತಂದಿ ಅಂತಾನ. ಅಂದ್ರೆ ತಂದಿಗೆ ಇನ್ನ ಅದು ಗೊತ್ತಾಗಿಲ್ಲ ಸಿಹಿ. ಮಗ ಹೇಳಕತ್ತಾನ ಸಿಹಿ ಆದಂತ ಹೇಳಕತ್ತಾನ. ತಂದಿಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಏನ್ ಮಾಡ್ತಾನ, ಹೌದಾ ಸಿಹಿ ಐತಾ ಅಂತ ತಾನು ತಗೊಂಡ್ ಕೇಸಿ ಅದನ್ನ ತಿಂದು ಬಿಡ್ತಾನೆ. ಮಗ ತಿಂತಿದ್ದೆ ಎಂತ ಸಿಹಿ ಆದನ್ನುವಂತ ತಂದಿಗೆ ಅವಾಗ ಅನುಭವ ಬಂದಿಲ್ಲ. ಅದ್ರಂಗ ಯಾರು ಸಕ್ಕರೆ ಅದು ವರ್ಣನೆ ಮಾಡಕ್ ಬರಂಗಿಲ್ಲ, ತಗೊಂಡು ತಿಂದಾಗ ನಮ್ಮ ಅನುಭವಕ್ಕೆ ಬರ್ತದ ಅಷ್ಟೇ. ಅದ್ರಾಗ ಇದು ಕೂಡ
ಮಹಾತ್ಮರು ವಚನಗಳು ಹೇಳ್ಯಾರ, ತತ್ವ ಪದಗಳು ಯಾಕೆ ಹೇಳ್ಯಾರ ಅಂದ್ರ ಅದನ್ನ ಹಿನ್ನೆಲೆ ತಿಳ್ಕೊ ಅಂತ ಹೇಳಿದಾರ ಅವರು. ಅದನ್ನ ನಮ್ ಯಾಕಂದ್ರೆ ಬರೀ ನಾವು ಹಂಗ ನೋಡ್ಕೊ ತತ್ವ ಪದಗಳನ್ನೇ ನೋಡ್ತೀವಿ. ಈಗ ಶ್ರೀಶೈಲ ಪರ್ವತ ಏರಿದೆಲ್ಲ, ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ನಿನ್ನಲ್ಲಿದ್ದವನರಿಲಿಲ್ಲ ನೀನ್ ಎಲ್ಲೆಲ್ಲಿ ಹುಡುಕು ಸಿಗನಲ್ಲ, ಒಬ್ಬ ಮಹಾತ್ಮರು ಬರೆದಂಥದ್ದು ಅಂತ ಅನ್ಕೊಳ್ರಿ. ಇದು ರಾಯಪ್ಪ ಗುರುಗಳು ಬರೆದಿದ್ದಾರ. ನಾವು ನಮ್ಮೊಳಗ ಇದ್ದಾನಲ್ಲ ದೇವ್ರು, ನಿನ್ನೊಳಗಿದ್ದವನ ಅರಿವಿಲ್ಲ ನೀ ಎಲ್ಲೆಲ್ಲಿ ಹುಡುಕು ಸಿಗನಲ್ಲ ಅಂದ್ರೆ ಮತ್ತೆ ಹೆಂಗ್ ತಿಳ್ಕೊಬೇಕೀಗ? ಏನು ಹೊಟ್ಟಿ ಪಟ್ಟಿ ಕೊಯ್ದು ಮತ್ತೆ ಒಳಗ್ ನೋಡ್ಕೋಬೇಕಾಗ್ತದನ? ಮತ್ತೆ ಹೆಂಗ್ ನೋಡ್ಬೇಕದು? ನಾವು ಗುರುಗಳ ಹತ್ರ ಹೋಗ್ಬೇಕಾಗ್ತದಿಲ್ಲ, ಮತ್ತೆ ಅಷ್ಟೇ ಕುಂತ್ರ ಮುಕ್ತಿ ಆಗ್ಬಿಡ್ತದ ನಮಗೆ. ಅದಕ್ಕೆ ತತ್ವ ಪದಗಳು ಅವೆಲ್ಲ ಅವರು ತಿಂದ ನಂತರ ವಚನಗಳು, ತತ್ವ ಪದಗಳು, ಇಂಥ ತತ್ವವನ್ನ ಚೆನ್ನಾಗಿ ತಿಂದ್ಬಿಟ್ರು ಅವರು. ತಿಂದು ಅದ್ರ ಬಗ್ಗೆ ಹೊಗಳಿದ್ರು. ನಾವು ಅದನ್ನ ಮಾಡ್ಕೊಂತ ಕುಂದಿರ್ತೀವಿ. ತತ್ವವನ್ನ ತಿಳ್ಕೊಳ್ಳೋದಿದ್ರೆ ತೋರೋದಯ್ಯೋ ಸುಖ ತೋರೋದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವರಿಗೆ ತೋರೋದಯ್ಯೋ ಸುಖ, ಬರೀ ಅದೇನಂತ ನೋಡ್ಕೊಳಕ್ ಹೋದಾವ ನೀನ್ ಯಾವಾಗ ನೀ ವಿಚಾರ ಮಾಡವನು ಅಲ್ವಾ? ಯಾಕಂತಂದ್ರ ಇಲ್ಲಿ ಇಂಥ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಸದ್ಗುರುವಿಗೆ ನಾವು ಶರಣಾಗತನಾಗಿ ಬಿಟ್ಟಾಗ ನಮಗ ಅವ್ರು ತಿಂದಂಥ ಒಂದು ಈ ತತ್ವದ ಸಿಹಿ ಏನದ ನಮಗ್ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಸುಮ್ಮ ಯಪ್ಪ ಕಬ್ಬು ಚಂದದ ಯಪ್ಪ ಸಿಹಿ ಐತಪ್ಪ ಅಂತ ಮಗ ಅಂತಂಗಲ್ಲ, ಹೌದಪ್ಪ ಹೌದಪ್ಪ ಅಂತ ಹೋಗ್ತೀವಲ್ಲ, ಹಂಗಾಗ್ತದೆ. ಅದಕ್ಕ ಮಹಾತ್ಮರು ಮಾಡಿದಂತ ಕೆಲಸ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡ್ರು, ಅದ್ರ ಬಗ್ಗೆ ಅವರು ಹೊಗಳಿದ್ರು, ಹಾಡಿದ್ರು. ಅದಕ್ಕೆ ಈಗ ನಮ್ಮಲ್ಲಿ ತಿಳ್ಕೊಳ್ಳುವಂಥದ್ದು, ಈಗ ನಮ್ಮ ಶರೀರದಾಗ ಎಲ್ಲೇ ಮಾತು ಬರ್ತಾವ್ರಂದ್ರೆ ನಮ್ಗೆ ಗೊತ್ತಿಲ್ಲ, ಹೌದಿಲ್ಲ? ಈ ನಮ್ಮ ಶರೀರ ಎಷ್ಟು ಅಂತಂದ್ರೆ 4 ಬೆರಳು ಇಟ್ಕೊಂಡು 96 ಇಂಚು ಅಂತ ಹೇಳ್ತಾರೆ. ಮುಂದೆ ಅದೇ ಬರ್ತದೆ. ಈಗ ಈ 4 ಪ್ರಕಾರದ ವಾಕ್ಗಳು ಅದ. ಅವು ಯಾವ ಎಲ್ಲಿರ್ತಾವ ಅಂದ್ರ ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ರಿ ಅಂತಾರ ಅವ್ರು. ಏನ್ ಹೇಳ್ತಾರ? ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ. ಈ 4 ಪ್ರಕಾರ ಅದಾವ ನಮಗ. ಮಾತುಗಳು ಬರುವಂತಾವ್ ನಮ್ಮ ಶರೀರದೊಳಗ 4 ಪ್ರಕಾರಗಳಲ್ಲಿ ಬರ್ತಾವ ಕ್ರಮವಾಗಿ. ಹೆಂಗ? ಶರೀರದ ಮಧ್ಯಭಾಗ ಯಾವುದು? ಶರೀರದ ಮಧ್ಯಭಾಗ ಅದು ಹೇಳ್ತಾರ. ಒಂದು ತನು ಮಧ್ಯೆ, ಅಲ್ಲಿ ಪರ ಅನ್ನುವಂಥ ಶಬ್ದ ಅದು. ಮತ್ತೆ ಮುಂದ ನಾಭಿಗೆ ಬರ್ತದ, ಅದೇ ಶಬ್ದ ಹೃದಯಕ್ಕೆ ಬರ್ತದ. ಆಮೇಲೆ ಮುಖಸ್ಥಾನಗಳಲ್ಲಿ ಬರ್ತದ. ಈ ಪರ ತನು ಮಧ್ಯೆ, ಪಶ್ಯಂತಿ ನಾಭಿ, ಮಾಧ್ಯಮ ಹೃದಯ, ವೈಖರಿ ಈ ಮುಖದ ಸ್ಥಾನ, ಬಾಯಿ ಹಿಂಗ್ ಮುಖದ ಬಲ್ಲಿ. ಈ ತರ ಮಾತುಗಳು ಬರ್ತಾವ. ಇದ್ರ ಮಧ್ಯೆ ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಇವು 4 ಕ್ರಮವಾಗಿ ತನು ಮಧ್ಯೆ, ನಾಭಿ, ಹೃದಯ, ಮುಖ ಸ್ಥಾನಗಳಲ್ಲಿ ಅದಾವೆ. ಅವು ಹೇಗಿರ್ತಾವ ಅನ್ನುವಂಥದ್ದನ್ನ ಕೇಳ್ರಿ ಅಂತಾರ. ಏನ್ ಹೇಳ್ತಾರ? ಆಲಿಸಿರಿ ಅಂದ್ರ ಕೇಳ್ರಿ ಅಂತಾರ. ಮತ್ತೆ ಈ ಗುದದಿಂದ 2 ಅಂಗಲದ ಮೇಲೆ, ಅಂದ್ರ ಗುದ ಅಂದ್ರ ಮೂತ್ರ ಬಿಡುವಂಥದ್ದು, ಮಲ ಬಿಡುವಂಥದ್ದು. ಆಮೇಲೆ ಗುಹ್ಯ ಅಂತಂದ್ರ ಮೂತ್ರ ಬಿಡುವಂಥದ್ದು. ಅದ್ರ ಮಧ್ಯೆ 2 ಅಂಗಲ ಏನ್ ಜಾಗ ಇರ್ತದ, ಅದು ಶರೀರದ ಮಧ್ಯಭಾಗ. ಇದು ನಡ್ರಿ, ಅದಕ್ಕೆ ಇದು ಬಹಳ ಗೂಢಾರ್ಥವಾದಂತ ವಿಚಾರಗಳು ಅಂತ ಹೇಳುವಂಥದ್ದು. ಇದಕ್ಕೆ ಗುರು ಶಿಷ್ಯರು ಪರಮ ರಹಸ್ಯದಳು ಒರೆಯುವುದು ಅಂತ ಹೇಳ್ತಾರ ಅವರು. ಪರಮ ರಹಸ್ಯದಲ್ಲಿ ಹೇಳುವಂತ ವಿಚಾರಗಳಿವು. ಯಾರ್ಯಾರು ರೇಟಿಟ್ ಪುಣ್ಯ ಅದನ್ನ ಕೇಳಕತ್ತೀರಿ, ಬಟ್ ಬಾಳ ಪುಣ್ಯ. ಆದ್ರೆ ಕಲಿಯುಗದಾಗ ಎಲ್ಲಾ ಕಡೆ ಸಿಗ್ತದ ಖರೆ, ಆದ್ರ ಮನಸ್ಸು ಅಲ್ಲಿ ಇಟ್ಟಿರಂಗ್ಲ ಕಲಿ ತನ್ನ ಕೆಲಸ ಮಾಡ್ತಾನಂತಾರಲ್ಲ, ಇದು ಸುಳ್ಳಲ್ಲ. ಜ್ಞಾನ ನೋಡಿ ಎಲ್ಲಾ ಕಡೆ ಇರ್ತದ ಖರೆ, ಅದು ಕೇಳುವಂತ ಪೇಶನ್ಸ್ ಕೂಡ ಮಂದಿ ಬಲ್ಲಿಲ್ಲ. ಯಾಕಂದ್ರೆ ಮನಸ್ಸಿನೆಲ್ಲ ಆತರ ಕಲಿ ಕೆಲಸ ಮಾಡಿಬಿಡ್ತಾನೆ. ಈಗ ಏನಾಗ್ಯದಪ್ಪ ಅಂದ್ರೆ, ಶರೀರದ ಮಧ್ಯಭಾಗ ಯಾವುದು ಅಂತಂದಾಗ ಗುದದಿಂದ 2 ಮತ್ತೆ ಗುಹ್ಯದಿಂದ ಈ ಗುದ ಗುಹ್ಯದ ಮಧ್ಯೆ ಇರುವಂತ 2 ಅಂಗುಲ ಜಾಗ, ಈ ಸ್ಥಾನವನ್ನ ಶರೀರದ ಮಧ್ಯಭಾಗ ಅಂತ ಹೇಳ್ತಾರೆ. ತನು ಮಧ್ಯಭಾಗ ಅಂತ ಹೇಳ್ತಾರೆ. ಅಲ್ಲಿ ಯಾವಾಗ್ಲೂ ಸೂಕ್ಷ್ಮ ನಾದ ಸ್ವರೂಪದಿಂದಿರುವಂಥದ್ದು. ಅಲ್ಲಿ ಯಾವಾಗ್ಲೂ ಒಂದು ಸೂಕ್ಷ್ಮ ನಾದ ಇರ್ತದೆ. ಆ ಸ್ವರೂಪದಿಂದಿರುವುದೇ ಶ್ರೇಷ್ಠವಾದಂತ ಪರ ವಾಕು ಅಂತ ಹೇಳಿಸ್ಕೊಳ್ತದೆ. ಅಲ್ಲಿ ಆ ನಾದ ಅಲ್ಲಿ ಇರ್ತದಲ್ಲ, ಅದು ಶ್ರೇಷ್ಠವಾದ ಪರ ವಾಕ್
ವಾಕು ಅಂತ ಅನಿಸ್ಕೊಳತ್ತದ. ಮಾತು ಅಲ್ಲಿಂದ ಶುರುವಾಗ್ತದ ನೋಡ್ರಿ. ಸೂಕ್ಷ್ಮ ಇರ್ತದಲ್ಲಿ, ಸೂಕ್ಷ್ಮ ನಾದಯ ಸ್ವರೂಪದಿಂದ ಇರ್ತದಲ್ಲಿ, ಎಲ್ಲಿ ಶರೀರದ ಮಧ್ಯಭಾಗದಲ್ಲಿ. ಇಂಥ ಪರವಾಕ್ಯ ಇದೇ ವಾಕ್ಯ ಮುಂದ ಎಲ್ಲಿಗೆ ಬಂತದು? ನಾಭಿ ಸ್ಥಾನಕ್ಕೆ ಬರ್ತದ. ಈ ನಾಭಿ ಸ್ಥಾನದಲ್ಲಿ ಅಲ್ಲಿ ಕೂಡ ಅಲ್ಲಿ ಬಂದು ಯಾಕಂದ್ರ ಅಲ್ಲಿ ಅರ್ಥವಾಚಕ ವರ್ಣಗಳ ಒಂದು ಕ್ರಮ ಇರಂಗಿಲ್ಲ. ನಾದ ಹಿಂಗ ಬರ್ತದ, ನಾಭಿ ಸ್ಥಾನಕ್ಕೆ ಬರ್ತದ. ಯಾಕಂತಂದ್ರ ಅಸ್ಪಷ್ಟತೆಯಿಂದ ಕೂಡಿರ್ತದೆ. ಈಗ ತತ್ತಿ ಒಳಗ, ಯಾವುದೇ ಒಂದು ತತ್ತಿ ಒಳಗ ಆ ರಸದಲ್ಲಿ ವಿಚಿತ್ರವಾದಂತಹ ಒಂದು ಈ ಕಲರು ಅದು ಇದೆಲ್ಲ ಇರ್ತದಲ್ಲ, ಅಂದ್ರ ಯಾವ್ದೋ ಒಂದು ಸ್ಪಷ್ಟತೆ ಅಲ್ಲಿ ಇರಂಗಿಲ್ಲ. ಆ ರೀತಿ ಅಸ್ಪಷ್ಟತೆಯಾಗಿ ಇರ್ತದ ನಾದ ಬಂದು ನಾಭಿಯಲ್ಲಿ ಬರ್ತದ. ಮತ್ತೆ ಮುಂದ ಅದೇನಾಗ್ತದ? ನಿರ್ವಿಕಲ್ಪಕ ವಾಣಿಯಾಗಿ ತೋರುವಂಥದ್ದು ಇದು ಪಶ್ಯಂತಿ ಅಂತ ಅನ್ಸ್ಕೊಳತ್ತದ. ನಾಭಿಗೆ ಬರುವಂಥದ್ದು ಪಶ್ಯಂತಿ, ಅದು ನಿರ್ವಿಕಲ್ಪಕ ವಾಣಿಯಾಗಿದೆ. ಅಲ್ಲಿ ಏನು ಸ್ಪಷ್ಟತೆ ಇರಂಗಿಲ್ಲ, ಸುಮ್ಮನೆ ಶಬ್ದ. ಅದು ನಾಭಿಗೆ ಬರ್ತದ. ನಾಭಿಗೆ ಬಂದಾಗ ಅದು ಪಶ್ಯಂತಿ ವಾಕು ಅಂತ ಅನ್ಸ್ಕೊಳತ್ತದ. ನಾವ್ ಮಾತಾಡುವಂಥವು ಏನ್ ನಾವ್ ಮಾತಾಡಕತ್ತೀವಲ್ಲ ಅದ್ರ ಬಗ್ಗೆ ಹೇಳ್ತಾರ ಅವ್ರು. ಮುಂದೆ ಪಶ್ಯಂತಿ ಎಲ್ಲಿ ಹೋಗ್ತದ? ಮತ್ತೆ ಮುಂದ ಈ ವಾಣಿ ಈ ವಾಕು ಹೃದಯ ಸ್ಥಾನದಲ್ಲಿ ಬರ್ತದೆ. ಅಲ್ಲಿ ಹೃದಯ ಸ್ಥಾನದಲ್ಲಿ ಏನಾಗ್ತದ ಅಂತಂದ್ರ, ಈ ಯಾವುದೇ ಒಂದು ಪದಾರ್ಥ ಇರ್ತದಲ್ಲ, ಅಲ್ಲಿ ಈಗ ನಾಭಿ ಸ್ಥಾನದಾಗ ಬಂದಾಗ ಏನು ಗೊತ್ತಿರಂಗಿಲ್ಲ, ಅಸ್ಪಷ್ಟತೆ ಇರ್ತದೆ. ಯಾವಾಗ ಹೃದಯ ಸ್ಥಾನಕ್ಕೆ ಬಂದಾಗ ಅಲ್ಲಿ ಯಾವುದೋ ಒಂದು ವಸ್ತುಗಳ ವಿಚಾರಗಳನ್ನ ಕ್ರಮವಾಗಿ ಮಾತಾಡ್ಬೇಕು ಅನ್ನುವಂತ ಇಚ್ಛೆ ಅಲ್ಲಿ ಹುಟ್ಟುತ್ತದೆ. ಎಲ್ಲಿ? ಹೃದಯ ಸ್ಥಾನಕ್ಕೆ ಬಂದಾಗ. ಅದು ಪ್ರಾಣ ವೃತ್ತಿಯಿಂದಲೂ ಕೂಡಿ ಆ ಇಚ್ಛೆ ಏನಾಗ್ತದೆ? ಈ ಪ್ರಾಣ ವೃತ್ತಿಯಿಂದ ಕೂಡ್ಕೊಂಡು ಸವಿಕಲ್ಪಕವಾಗಿ, ನೋಡ್ರಿ, ಸವಿಕಲ್ಪಕವಾಗಿ ತೋರ್ತದ. ಆ ವಾಣಿ ಮಧ್ಯಮ ಅಂತ ಅನ್ಸ್ಕೊಳತ್ತ, ಮಧ್ಯಮ ವಾಕು ಅಂತ ಅನ್ಸ್ಕೊಳತ್ತ. ಹೃದಯ ಭಾಗಕ್ಕೆ ಬಂದು ಆ ಮಧ್ಯಮ ವಾಕ್ಯ ಏನ್ ಮಾಡ್ತದ? ಅದು ಈ ಮಧ್ಯಮ ವಾಕ್ ಹೃದಯಕ್ಕೆ ಬಂದಂತ ಮಾತು ಅದೇನ್ ಮಾಡ್ತದ? ಹೃದಯಕ್ಕೆ ಬಂದಂತ ವಾಕು ಏನ್ ಮಾಡ್ತದ ಅಂತಂದ್ರೆ, ಈ ಎದೆ ಭಾಗಕ್ಕೆ ಬಂದು, ಕಂಠ ಭಾಗಕ್ಕೆ ಬಂದು, ನಾಲಿಗೆಗೆ ಬಂದು, ಮೂಲ ನಾಲಿಗೆ ಕೆಳಗ, ಆಮೇಲೆ ಈ ತಾಲು ಈ ನಾಲಿಗೆಯಲ್ಲೇ ಬರುವಂಥದ್ದು, ಆಮೇಲೆ ಇದು ತುಟಿ, ಹಲ್ಲು, ಮೂಗು, ಈ ತಲೆ, 8 ಸ್ಥಾನಗಳಲ್ಲಿ ನೋಡ್ರಿ. ಯಾವ್ಯಾವ ಅಂದ್ರೆ ಎದೆ 1, ಕಂಠ 2, ನಾಲಿಗೆ 3, ಮೂಲ 4, ತಾಲು 5, ತುಟಿ 6, ಹಲ್ಲು 7, ಮೂಗು 8, ತಲೆ 8. ಈ ರೀತಿಯಾಗಿ 8 ಸ್ಥಾನಗಳಲ್ಲಿ ಪ್ರಾಣವಾಯು ಸಂಬಂಧದಿಂದ ಹುಟ್ಟುವಂಥ, ಈ ಪ್ರಾಣವಾಯು ಸಂಬಂಧದಿಂದ ಹುಟ್ಟುವಂತ ಈ ವರ್ಣಗಳ ರೂಪಾಗಿ ಈಗ ಎರಡನೇವರ, ಯಾಕಂದ್ರೆ ಬೇರೆದವರ ವಿಚಾರಗಳನ್ನ ಅಥವಾ ಎರಡನೇವರ ಈ ಕಣ್ಣಿಗೆ ಕಾಣಿಸಂಗ ಸ್ಪಷ್ಟವಾಗಿ ಗೋಚರ ಆಗಂಗ ಈ ಘಟಪಟಾದಿಗಳ ವ್ಯವಹಾರಕ್ಕೆ ಕಾರಣವಾಗಿಯೂ ನಾವೇನಾದ್ರೂ ಒಂದು ವಸ್ತುಗಳನ್ನ ಕಂಡುಹಿಡಿಯುವಂಥದ್ದು, ಅದ್ರ ಬಗ್ಗೆ ಮಾತಾಡುವಂಥದ್ದು, ಇವೆಲ್ಲ ಶುರು ಆಗ್ತಾವ. ಹೃದಯ ಭಾಗದಿಂದ ಬಂದು 8 ಸ್ಥಾನಗಳಲ್ಲಿ ಬರ್ತದೆ ಇದು ವಾಕ್ ಶಬ್ದ ಬಂದು ನೋಡ್ರಿ. ಎಲ್ಲ ಕಂಠ, ನಾಲಿಗೆ, ಇವೆಲ್ಲ ತುಟಿ, ಹಲ್ಲು, ಮೂಗು, ತಲೆ ಇವೆಲ್ಲಗಳಲ್ಲಿ ಬಂದು ಕೊನೆಗೆ ಏನಾಗ್ತದ? ಕರ್ಣ ಸ್ಪಷ್ಟವಾಗಿ ಗೋಚರ ಆಗಿರುವಂತ ಘಟಪಟಾದಿ ವ್ಯವಹಾರಕ್ಕ ಕಾರಣ ಆಗಿರುವಂಥದ್ದು, ಇದೆಲ್ಲ ನಾವು ತಿಳಿಯುವಂಥದ್ದು, ಮಾತಾಡುವಂಥದ್ದು, ವಸ್ತುಗಳ ಹೆಸರುಗಳನ್ನ ಹೇಳುವಂಥದ್ದು, ಈ ರೀತಿ ವಚನಕ್ಕ, ಈ ರೀತಿ ಮಾತಿಗೆ, ಈ ರೀತಿ ವಾಕಿಗೆ ವೈಖರಿ ವಾಕು ಅಂತ ಹೇಳಿಸ್ಬಾರ್ದು. 4 ರೀತಿಯಿಂದ ನಮ್ಮ ಶಬ್ದ ಬರುವಂಥದ್ದು 4 ಭಾಗಗಳಲ್ಲಿ ಬರ್ತದೆ. ಇದು ನಾವು ಮಾತಾಡುವಂಥದ್ದು ಇಲ್ಲಿ ಸ್ಪಷ್ಟತೆ ನಮಗ ಗೋಚರ ಆಗ್ತದೆ. ಹೃದಯದಲ್ಲಿಂದ ಮತ್ತೆ ಇಲ್ಲಿ ವೈಖರಿ ಅಂತ ಹೇಳಿಸ್ಬಾರ್ದು. ಅನುಭವ, ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಈ ಅನುಭವ ಆಗಿರುವಂಥದ್ದು, ಸಂಸ್ಕಾರ ಅನ್ನುವಂಥದ್ದು, ಉಚ್ಚಾರ, ಸ್ಮೃತಿ, ಈ ಕ್ರಮದಿಂದ ಅನುಭವ, ಸಂಸ್ಕಾರ, ಸ್ಮೃತಿ, ಉಚ್ಚಾರ
ಇವೇ ಕ್ರಮದಿಂದ ಈ ಏನ್ ಹೇಳ್ತಾರ, ಈ ಪರಾದಿ ಅಂದ್ರೆ ಹೆಂಗ್ ತಗೊಳ್ಬೇಕು, ಪರಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ಭಾಗ ತಗೊಳ್ಬೇಕು. ಇವು ವಾಕು ಅಂತ. ವಾಕ್ ಅಂದ್ರೆ ಏನು? ಮಾತುಗಳು. ಇದು ವಾಕ್ ಅಂದ್ರೆ ಸಂಸ್ಕೃತ ಶಬ್ದ. ಮಾತು ಅಂದ್ರೆ ನಾವು ಮಾಮೂಲಿ ಮಾತಾಡ್ತೀವಿ ಅಲ್ಲ ಅದು. ಆದ್ರೆ ವೈಖರಿ, ವಾಕು ಸಕಲ ಸಂಸಾರ ವ್ಯವಹಾರಕ್ಕೆ ಕಾರಣವಾಗೋದ್ರಿಂದ ಮುಖ್ಯ ಇದು ಹೆಂಗದ, ಈ ಮಾತು ಅನ್ನುವಂಥದ್ದು. ಈ ಮಾತಿನಿಂದನೇ ಈ ವೈಖರಿ ಮಾತಾಡುವಂಥದ್ದು ನೋಡ್ರಿ. ಇದೆಲ್ಲ ಆ ಮಾತು ಈ ಮಾತು ಎಲ್ಲಾ ಮಾತಾಡಿ ಸಕಲ ಸಂಸಾರಕ್ಕೆ ಕಾರಣ ಆಗಿರೋದ್ರಿಂದ, ಸಂಸಾರದ ವ್ಯವಹಾರಕ್ಕೆ ಕಾರಣ ಆಗೋದ್ರಿಂದ ಇದು ಮುಖ್ಯವಾಗಿ ಬಂಧ ಸ್ವರೂಪ ಆಗಿಬಿಡ್ತದೆ. ಇದು ಬಂಧ ಸ್ವರೂಪ ಅಂತ ಅನಿಸ್ಕೊಳ್ತದೆ ಈ ಮಾತು. ಈ ರೀತಿಯಾಗಿ 4 ರೀತಿಯಾಗಿ ನಮ್ಮ ಶರೀರದೊಳಗ ನಾವು ಮಾತಾಡುವಂತ ಶಬ್ದ 4 ಭಾಗಗಳಲ್ಲಿ ಹಿಂಗ್ ಬರ್ತದೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಮುಖದ ಭಾಗ. ಇಲ್ಲಿ ಮತ್ತೆ ಇನ್ನೊಂದು ನೋಡೋಣ, ಸ್ವಲ್ಪ 7ನೇ ನುಡಿ ನೋಡೋಣ. ಇಂತ ಅರಿವೆಯೇ ಅಂತಜ್ಞತೆಗೂಡಿ ಅಂತ್ಯೋಳು ಆತ್ಮಧ್ಯಾಸಂ ಮಾಡಿ ಆಹಾ ತಮದೋಳು ದೋಹಂ ಬಡೆದು ದೇಹದೊಳ ಆತ್ಮಧ್ಯಾಸಂ ದಳೆದು ವರ ರಜದಿಂ ವಿಷಯಚ್ಛೆಯೋಳಾಳಿ ಕರಣದೊಳ ಆತ್ಮಧ್ಯಾಸಂ ಬೆತ್ತು ಶುದ್ಧಂ ಸತ್ವದಿ ಮಿಗೆ ಕಳೆವತ್ತು ಬುದ್ಧಿಯೊಳ ಆತ್ಮಧ್ಯಾಸಂ ಬೆತ್ತು ನೀನಿಂತಿ 4ಕ್ಕೆ ಗುರಿಯಾಗಿ ಆ ನೆಂಬಿ ಭಾವಂ ಬಲುವಾಗಿ ಈ ತೆರದಿಂ ಪುರುಷನು ಎನಿಸಿರ್ಪೆ ವಿತತ ಪ್ರಾಕೃತ ಸೃಷ್ಟಿಯೋಳಿರ್ಪೆ ಅಂತ ಈ ಒಂದು 7ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ? ಮೊದಲ ಮನ ಮತ್ತ ಈ ಮಾತಿಗೂ ವಾಕ್ಗಳಿಗೆ ಅಧಿಷ್ಠಾನವಾಗಿರುವಂಥದ್ದು ಯಾವ್ದಪ್ಪ ಅಂದ್ರ ನಿನ್ನ ಸ್ವರೂಪ. ಆದ್ರ ಇದನ್ನ ಮರೆತು, ಇವೆಲ್ಲವಕ್ಕ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ. ಇದನ್ನ ಮರೆತು ಅಜ್ಞಾನದಿಂದ ಕೂಡ್ಕೊಂಡು 4 ಅಧ್ಯಾಸಗಳನ್ನ ಒಂದು ಜಗತ್ತಿನಲ್ಲಿ ನೀನ್ ಹೆಂಗ್ ಅನ್ಸ್ಕೊಳತಿ? ಜೀವಾತ್ಮ ಅಂತ ಅನ್ಸ್ಕೊಳತಿ. ಇದನ್ನ ವಿಚಾರ ಹೇಳ್ತಾರ ಈ ಪ್ರಕಾರ. ಯಾಕಂದ್ರೆ ನೀನ್ ಅರಿವಿನ ಸ್ವರೂಪ. ಇಂತು ಅರಿವೆಯೇ ನೋಡ್ರಿ, ಇಂತು ಅರಿವೆಯ ಅಂತು ಅಜ್ಞತೆಗೂಡಿ ಅಂತ ಹೇಳ್ತಾರ. ಅದೇ ನೀನ್, ಯಾಕಂದ್ರೆ ಇದೆಲ್ಲ ನಿನ್ನ ಆಧಾರದಲ್ಲಿ ಇವೆಲ್ಲ ತೋರ್ತಾವ. ಶಿಷ್ಯ ಕೇಳ್ಪ, ಅವಿದ್ಯೆ ಮೂಲಕ ಅಂತಃಕರಣ ಚತುಷ್ಟಯ. ಅವಿದ್ಯೆ ಮೂಲಕ ಅಂತಃಕರಣ ಚತುಷ್ಟಯ ಅಂದ್ರ ಅಂತಃಕರಣ ಚತುಷ್ಟಯ ಅಂತಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ. ಈ ಒಂದು ನಾದ, ಬಿಂದು, ಈ 4 ವಾಕ್ಗಳು ಹೆಂಗಂದ್ರ ಕಲ್ಪಿತವಾಗಿರುವಂಥವು. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ನಾದ, ಬಿಂದು, ಕಲೆ ಹೇಳ್ತಾರಲ್ಲ. ಇವೆಲ್ಲ ಹೆಂಗದಾವ ವಾಕ್ಗಳು, ಮಾತುಗಳು. ಇವೆಲ್ಲ ಕಲ್ಪಿತ ಆಗಿ ಆವರಣ ಮಾಡಿದಾವ. ಯಾವ್ದಕ್ಕ? ನಿನ್ನ ಸ್ವರೂಪಕ್ಕ. ನೋಡ್ರಿ, ಒಂದಲ್ಲ ಎರಡಲ್ಲ, ಪಂಚಕೋಶಗಳಾಗಿರ್ಬೋದು, ನಿನ್ನಲ್ಲಿರುವಂತ ಅಂತಃಕರಣ ಚತುಷ್ಟೆ, ನಾದ, ಬಿಂದು, ಕಲಾತೀತ ಅಂತ ಹೇಳ್ತಾರಲ್ಲ. ಹೆಂಗ್ಲ? ಚೈತನ್ಯಂ ಶಾಶ್ವತಂ ಶಾಂತಂ ವಿಮೋತೀತಂ ನಿರಂಜನ ನಾದ ಬಿಂದು ಕಲಾತೀತಂ. ನಿನ್ನ ಸ್ವರೂಪ ಹೆಂಗದ? ಎಲ್ಲವನ್ನ ಮೀರಿದಂಥದ್ದೈತೆ, ಯಾವುದಕ್ಕೂ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ ಐತೆ. ಅದಕ್ಕ ನಿನ್ನ ಸಚ್ಚಿದಾನಂದ ಸ್ವರೂಪವನ್ನ ಮರೆತು ಏನದವ? ಅವಿದ್ಯೆ ಮೂಲಕ ಇವೆಲ್ಲ ತೋರಕತ್ತವ. ಶರೀರದೊಳಗ ಅಂತಃಕರಣ ಚತುಷ್ಟಯಗಳು ತೋರಕತ್ತವ. ನಾದ, ಬಿಂದು, ಕಲೆ, ಇವೆಲ್ಲ ವಾಕ್ಗಳು, ಇವೆಲ್ಲ ಕಲ್ಪಿತವಾಗಿ ನಿನ್ನ ಸ್ವರೂಪಕ್ಕ ಆವರಣ ಮಾಡಿ ಸಚ್ಚಿದಾನಂದ ಸ್ವರೂಪವನ್ನ ಮರ್ತು ಬಿಡುವಂಥದ್ದಾಗ್ಯದ. ಯಾಕಂದ್ರೆ ಇವೆಲ್ಲವನ್ನ ಮರ್ತು ಬಿಟ್ಟೈತೆ ಜೀವಾತ್ಮ. ಕಣ್ಣಿಗೆ ಏನ್ ಕಾಣ್ತದ ಸತ್ಯ ಅನ್ಕೊಂಡ್ಬಿಟ್ಟ. ಅದಕ್ಕೆ ಅಜ್ಞಾನದೊಳಗೆ ಕೂಡುವಂತವನಾದ ಈ ಜೀವಾತ್ಮ. ಇವೆಲ್ಲವೂ ನಾನೇ ಅನ್ಕೊಂಡು ಇದ್ರಲ್ಲಿ ಬೆರ್ತು ಬಿಟ್ಟ. ಯಾವಾಗ ಜೀವತ್ವ ಭಾವ ಬಂತು ಅಂತಾಗ ಎಲ್ಲ ತನ್ನನ್ನು ತಾನು ಮರ್ತದಕ್ಕೆ ಇವೆಲ್ಲ ಜೀವತ್ವ ಭಾವ ಬಂದಿರ್ತದೆ. ಅದರಿಂದ ಈ ಅಜ್ಞಾನದ ಕಾರ್ಯವಾದಂಥ ಈ ಅಜ್ಞಾನದ ಕಾರ್ಯ ಯಾವುದು? ಅಹಂಕಾರ. ಈ ಅಹಂಕಾರವೇ ನಾನು ಅಂತ ತಿಳ್ಕೊಂಡು ಅಭಿಮಾನ ಉಳ್ಳಂತವನಾಗ್ಬಿಟ್ಟ ಈ ಜೀವಾತ್ಮ. ಇವು ನೋಡಿದ್ರೆ, ಹಂಗ ನೋಡಿದ್ರೆ ಇವೆಲ್ಲ ನಿನಗ್ ಕಲ್ಪಿತ, ಇವು ಯಾವ ಸತ್ಯ ಅಲ್ಲ. ಅವಾಗ ಏನಾಯ್ತು? ನನ್ ಕರ್ತ, ನನ್ ಭೋಕ್ತ, ನಾನು ಹಂಗ್ ಮಾಡಿದವ ಹಿಂಗ್ ಮಾಡಿದವ ಅಂತ ಅಹಂಕಾರದ ಧರ್ಮಗಳೆಲ್ಲ ತನ್ನಲ್ಲಿ ನನಗೆ ಅದಾವಂತ ತಿಳ್ಕೊಂಡ್ಬಿಟ್ಟು ನೋಡ್ರಿ ಅಧ್ಯಾಸದಿಂದ.
ಅಜ್ಞಾನದಿಂದ. ಅದಕ್ಕ ಈ ರೀತಿ ಅಹಂಕಾರದಲ್ಲಿ ಆತ್ಮಭಾವನೆಯನ್ನ ಮಾಡುವಂತದಕ್ಕೆ ಇದಕ್ಕೇನ್ ಹೇಳ್ತಾರ, ಸತ್ಯಾಧ್ಯಾಸ ಅಂತ ಹೇಳ್ತಾರೆ. ಅಹಂಕಾರ ಅದು ಅನಾತ್ಮವಾಗಿರುವಂತದ್ರಲ್ಲಿ ಆತ್ಮಭಾವ ಮಾಡೋದಕ್ಕಾಗಿ ಇದಕ್ಕ ಸತ್ಯ ಅಧ್ಯಾಸ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಮತ್ತೆ ಶುಕ್ತಿ ರಜತದಂತೆ. ಶುಕ್ತಿ ಅಂದ್ರೆ ಬೆಳ್ಳಿ, ಕಪ್ಪೆ ಚಿಪ್ಪು. ರಜತ ಅಂದ್ರೆ ಬೆಳ್ಳಿ. ಅದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ, ಅದ ದೂರಿಂದ ನೋಡಿದಾಗ ಏನಾಗ್ತದ, ಅದು ಬೆಳ್ಳಿ ಅದಂತ ಭಾವನೆ ಬರ್ತದ. ಇದು ಹೌದು ಅಲ್ಲೋ, ಯಾಕಂದ್ರ ಅಲ್ಲದ್ರಲ್ಲಿ ಹೌದು ಎಂಬ ಬುದ್ಧಿ. ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗದೇನೆ, ಆ ಶುಕ್ತಿ ಅಂತ ಗೊತ್ತಾಗದೇನೆ ಅದು ಬೆಳ್ಳಿ ಅಂತ ತಿಳ್ಕೊಂಡ್ಬಿಡುವಂಥದಕ್ಕೆ ಅಧ್ಯಾಸ ಅಂತ ಹೇಳ್ತಾರೆ. ಅದು ಅಲ್ಲೇ ಅಲ್ಲ, ಬೆಳ್ಳಿ ಅಲ್ವೇ ಅಲ್ಲ, ಅದು ಕಪ್ಪೆ ಚಿಪ್ಪು ಇರುವಂಥದ್ದು. ಅದು ಬೆಳ್ಳಿ ತರ ಕಾಣಕತ್ತದಲ್ಲ, ಅದು ಬೆಳ್ಳಿ ಇಲ್ಲ, ಅದರಲ್ಲಿ ಬೆಳ್ಳಿ ಭ್ರಾಂತಿ ಮಾಡಿದಾನ. ಕಪ್ಪೆ ಚಿಪ್ಪಿನ ಮೇಲೆ ಬೆಳ್ಳಿ ಭ್ರಾಂತಿ ಮಾಡಿರೋದಕ್ಕಾಗಿ ಇದು ಬೆಳ್ಳಿನೇ ಆದಂತ ಬುದ್ಧಿ ಮಾಡುವಂಥದಕ್ಕೆ ಏನ್ ಹೇಳ್ತಾರ ಅಂತಾರ, ಅಧ್ಯಾಸ ಅಂತ ಹೇಳ್ತಾರೆ ಇದಕ್ಕ. ಈ ರೀತಿ ಪ್ರತ್ಯೇಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ, ಪ್ರತ್ಯೇಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ ರಜ್ಜು ಸರ್ಪದಂತೆ. ನೋಡ್ರಿ, ರಜ್ಜು ಸರ್ಪ. ಈ ರಜ್ಜು ಸರ್ಪ ಅಂದ್ರೆ, ರಜ್ಜು ಅಂದ್ರೆ ಹಗ್ಗ, ಸರ್ಪ ಅಂದ್ರೆ ಹಾವು. ಈ ನಿರುಪಾಧಿಕ ಅಧ್ಯಾಸ ಅಥವಾ ಸ್ವರೂಪ ಅಧ್ಯಾಸ ಅಂತ ಕೂಡ ಕರೀತಾರೆ. ಯಾಕಂತಂದ್ರ ಹಗ್ಗ ಐತೆ ನಿಜವಾಗಿ, ಅಲ್ಲಿ ಹಾವಿನ ಭ್ರಾಂತಿ ಆಗ್ಯದ. ಅದಕ್ಕೆ ಈ ರೀತಿ ಇದಕ್ಕ ಸ್ವರೂಪ ಅಧ್ಯಾಸ ಅಂತ ಕೂಡ ಹೇಳ್ತಾರೆ. ಬಳಿಕ ಅಹಂಕಾರದಿಂದ ಏನು ಕರ್ತೃತ್ವ ಭೋಕ್ತೃತ್ವ ಧರ್ಮಗಳ ಅಧ್ಯಾಸಕ್ಕ ಪ್ರತಿಯೊಂದು ಇದು ನಂದು, ನಾನು, ನಾನೇ ಮಾಡಿದೆ, ನಾನು ಉಂಡೆ, ನಾ ತಿಂದೆ, ಕರ್ತೃತ್ವ ಇವೆಲ್ಲಕ್ಕ ಸಂಸರ್ಗ ಅಧ್ಯಾಸ ಅಂತ ಹೇಳ್ತಾರೆ. ಎಲ್ಲದಕ್ಕೂ ನಾನು ನಾನು ಅನ್ನುವಂಥ ಭ್ರಮೆ. ಅದಕ್ಕ ಮೊದಲ ಅಥವಾ ಸೋಪಾಧ್ಯಾಸಕ್ಕೆ ಎಲ್ಲದ್ರ ಮೇಲೆ ಅಧ್ಯಾಸ ಅಂದ್ರೆ ಭ್ರಾಂತಿ ಆಗಿರುವಂಥದ್ದು. ಯಾವ್ದು ಇಲ್ವೇ ಇಲ್ಲ, ನೀ ಮಾಡುವಂತ ವ್ಯವಹಾರ ಸತ್ಯ ಅಲ್ಲ, ಆದ್ರೂ ಕೂಡ ನಾ ಮಾಡ್ತಾ ಇರುವಂತ ಸತ್ಯ ಅಂತ, ಎಲ್ಲ ವ್ಯವಹಾರ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಸೋಪಾಧಿಕ ಅಧ್ಯಾಸ ಅಂತ ಹೇಳ್ತಾರೆ. ಅಧ್ಯಾಸ ಅಂದ್ರೇನೆ ಭ್ರಾಂತಿ, ಅಜ್ಞಾನ ಎಲ್ಲ ಬರ್ತದೆ. ಅದಕ್ಕೆ ಅನಂತರ ನೀನು ಅಜ್ಞಾನ ಕಾರ್ಯವಾದ ತಮೋ ಗುಣದಿಂದ ಆವರಣಯುಕ್ತನಾಗಿ ಹೇಳ್ತಾರೆ. ಯಾಕಂದ್ರ ನೀನ್ ಹೆಂಗಿದೆ ಅಂತಂದ್ರ ಅಜ್ಞಾನ ಕಾರ್ಯವಾದಂತ ತಮೋ ಗುಣದಿಂದ ಕೂಡ್ಕೊಂಡು ಆವರಣ ಮಾಡ್ಕೊಂಡು ಆವರಣಯುಕ್ತನಾಗಿ ಬಿಡ್ತೀನಿ. ನಿನ್ನ ಸ್ವರೂಪ ತಿಳಿಕೊಡ್ಲಾರ್ದಂಗೆ ಮಾಡದೆ ಈ ಭ್ರಾಂತಿ. ಈ ಭ್ರಾಂತಿ ಎಷ್ಟು ಕೆಲಸ ಮಾಡ್ಯದಂದ್ರ ನಿನ್ನ ಸ್ವರೂಪವನ್ನು ತಿಳಿಕೊಡ್ಲಾರ್ದಂಗ ಮಾಡ್ಯಾರ. ಅದಕ್ಕ ಪ್ರತ್ಯೇಗಾತ್ಮನು ದೇಹಕ್ಕಿಂತಲೂ ಭಿನ್ನವಾಗಿ ಇಲ್ಲ. ಪ್ರತ್ಯೇಗಾತ್ಮ ಹೆಂಗದನಪ್ಪ ಅಂದ್ರೆ ದೇಹ ಬಿಂದು ಕಡ್ಯಾಕ ಐತೇನಂದ್ರೆ ಇಲ್ಲ, ಅದ್ರೊಳಗೆ ಬೆರ್ತಿಲ್ಲ, ಆದ್ರ ದೇಹ ಬಿಟ್ಟು ಕಡೆಗೂ ಇಲ್ಲ. ದೇಹಕ್ಕೆ ಆಧಾರವಾಗಿರುವಂಥದ್ದೇ ನಿನ್ನ ಸ್ವರೂಪ. ಅದಕ್ಕ ಇಲ್ಲಿ ಕೂಡ ಹೆಂಗದನ, ಈ ದೇಹಕ್ಕಿಂತಲೂ ಭಿನ್ನವಾಗಿಲ್ಲ. ಈ ಶರೀರ, ಯಾಕಂತಂದ್ರ ಶರೀರವೇ ನಾನು ಅಂತ ಅಭಿಮಾನ ಪಡೋದ್ರಿಂದ ಏನಾಗ್ತದೆ, ಮಿಥ್ಯ ಅಧ್ಯಾಸ ಅಂತ ಹೆಸರ್ತದೆ. ಶರೀರ ನಾನು ಅನ್ನುವಂಥದ್ದು ಅದಕ್ಕೆ ಮಿಥ್ಯ ಅಧ್ಯಾಸ ಅಂತ ಕೊಡ್ತಾರೆ. ಯಾಕಂದ್ರ ಇಲ್ಲಿ ಕೂಡ ಇರದೇ ಇರುವಂತದ್ದು ನಾನು ಅನ್ನೋದಕ್ಕಾಗಿ ಮಿಥ್ಯ ಅಧ್ಯಾಸ. ಮತ್ತೆ ರಜೋಗುಣದಿಂದ ಕೂಡಿದಕ್ಕಾಗಿ ಈ ಶಬ್ದ ಸ್ಪರ್ಶ ವನಿತಾದಿ ವಿಷಯಗಳು, ಇವೆಲ್ಲ ಇಚ್ಛೆ, ಈ ಸಮುದ್ರ, ಈ ಒಂದು ವಿಷಯಗಳ ನನಗ್ ಬೇಕು ಇದನ್ನ ಬಯಸುವಂಥದ್ದು, ಆ ಇಚ್ಛೆ ಅನ್ನುವಂಥ ಸಮುದ್ರದಲ್ಲಿ ಮುಳುಗಿ ಇಲ್ಲಿ 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವುಗಳಿಂದ ಕೂಡಿಕೊಂಡು ವಿಷಯಗಳನ್ನ, ಯಾಕಂತಂದ್ರೆ ಇವೆಲ್ಲವೂ ನಾನು ಅಂತ ಹೋಗುವಂಥದ್ದು. ಈ ಸ್ತೋತ್ರ ತೊಕ್ಕು ಇವೆಲ್ಲವೂ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದನೇ ನಡೆದವ ಅನ್ನುವಂಥದ್ದನ್ನ ಅಭಿಮಾನ ಮಾಡೋದಕ್ಕಾಗಿ ಈ ತರ ಅಧ್ಯಾಸ ಅಂತ ಹೇಳಿಸ್ಕೊಳ್ತದೆ. ಅದು ಬಳಿಕ ಪ್ರಕಾಶಾತ್ಮಕ ಸತ್ವಗುಣದಿಂದ ಕೂಡಿ ಸರ್ವ ದೃಶ್ಯ ಪದಾರ್ಥಗಳನ್ನ ತಿಳಿಯೋದ್ರಿಂದ ನಾನು ಬುದ್ಧಿ ಎಂದು ಅಭಿಮಾನ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಎಲ್ಲದರಲ್ಲಿ ಪ್ರತಿಯೊಂದರಲ್ಲಿ ನಾನು ಅಂತ. ಅದಕ್ಕೆ ಮಹಾತ್ಮರು ನಾನಲ್ಲೋ ಶಿವ ನಾನಲ್ಲೋ, ನಾವು ಹೋಗದೆ ಶಿವ ತಾನ, ಎಲ್ಲದಕ್ಕೂ ನಾನು, ನನ್ನಿಂದೇ ಆಯ್ತು, ಇದೆಲ್ಲ ನಾನೇ ನೋಡಿದೆ, ನಾನೇ ಮಾಡಿದೆ ಅನ್ನುವಂಥದಕ್ಕೆ ಈ ತರ ಅಧ್ಯಾಸ ಅಂತ ಕೂಡ ಹೇಳ್ತಾರೆ.
ಈ ರೀತಿಯಾಗಿ 4 ವಿಧದ ಅಧ್ಯಾಸಗಳಿಂದ ಕೂಡಿದಂಥದ್ದು ಈ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ನಾನು ನಾನು ಅನ್ನುವಂಥ ಭಾವ ದೃಢವಾಗಿ ಹೋಯಿತು. ಯಾಕಂದ್ರೆ ಈ ಅಧ್ಯಾಸಗಳಿಂದ ಕೂಡಿದದಕ್ಕಾಗಿ. ಆದ್ರಿಂದಲೇ ನೀನು ಜೀವಾತ್ಮನು ಅಂತ ಅನಿಸಿಕೊಂಡು ಈ ಪಂಚಭೂತಗಳ ಅಪಂಚೀಕರಣ, ಯಾಕಂದ್ರೆ ಪಂಚೀಕರಣಾತ್ಮಕ ಸ್ಥೂಲ ಈ ಸೂಕ್ಷ್ಮ ಸ್ಥೂಲ ಶರೀರ ರೂಪದಲ್ಲಿ ಇದ್ದೀನಿ ಅನ್ನುವಂಥ ಭಾವ ನಿನಗಾಯಿತು ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಕೇವಲ ಸಚ್ಚಿದಾನಂದ ಸ್ವರೂಪನಾದ ನೀನು ಅಜ್ಞಾನದಿಂದ ಈ ತ್ರಿಗುಣ 3 ಗುಣಗಳು ಅನಾತ್ಮಗಳಾದಂತ ಈ ದೇಹ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಅಹಂಕಾರಗಳಲ್ಲಿ ಆತ್ಮಭಾವವನ್ನ ಮಾಡಿ 4 ಅಧ್ಯಾಸಗಳಿಗೆ ಗುರಿಯಾಗಿ ಶರೀರ ಅನ್ನುವಂಥ ಒಂದು ಈ ಶರೀರದಲ್ಲಿ ನಾನಂತೂ, ಯಾಕಂತಂದ್ರ ಶರೀರ ಅನ್ನುವಂತ ಒಂದು ಪುರಿಯಲ್ಲಿ ನಾನೆಂದು ಮಲಗಿಕೊಂಡಿದ್ದರಿಂದಲೇ ಪುರುಷನು ಅಥವಾ ಜೀವನು ಅಂತ ಹೇಳ್ಸ್ಕೊಂಡ. ಯಾಕಂದ್ರೆ ನಾನು ಅಂತ ಅಭಿಮಾನ ಪಡೋದಕ್ಕಾಗಿ ಜೀವಾತ್ಮ ಅನ್ಸ್ಕೊಂಡಿದ್ದಾನ. ನಾ ಕರ್ತ ನಾ ಭೋಕ್ತ ಅನ್ನುವಂಥದಕ್ಕಾಗಿ ಈತ ಜೀವಾತ್ಮ ಅನ್ಸ್ಕೊಂಡಿದ್ದಾನೆ. ಈ ರೀತಿ ಭಾವ ಬಂದದಕ್ಕೆ ಈತಗೆ ಜನನ ಮರಣ ಬರುವಂಥದ್ದು. ಅಜ್ಞಾನ ಎದಕ್ ಬಂದದ್ರ ಎಲ್ಲದರಲ್ಲಿ ನಾನು ಅನ್ನುವಂಥದ್ದು ಅಹಂಕಾರ, ಮೂಲ ಅಹಂಕಾರ ಏನು ಅನ್ನುವಂಥದ್ದು ಐತಲ್ಲ, ಇದರಿಂದನೇ ಅಹಂಕಾರದಿಂದನೇ ನಿನಗ್ ಬಂದಿದೆ. ಈ ಕಾರಣದ ನಿನಗೆ ಜನನ ಮರಣ ರೂಪ ಸಂಸಾರ ಬಂದಿದೆ. ಯಾವುದರಿಂದ? ಈ ಅಧ್ಯಾಸಗಳಿಗೆ ಗುರಿಯಾಗಿದೆ. ಎಲ್ಲ ನಾನು ಅಂತ ಇರದೇ ಇರುವಂತದ್ರಲ್ಲಿ ಆತ್ಮಭಾವ ಮಾಡಿದದಕ್ಕಾಗಿ ನಿನಗ ಏನಾಗ್ಯದ ಭ್ರಾಂತಿ ಆದದಕ್ಕಾಗಿ ಜನನ ಮರಣಕ್ಕೆ ಗುರಿಯಾಗಿದೆ ಅಂತ ಹೇಳ್ತಾರ. ಇದನ್ನೇ ತಗೊಂಡು ನಾಳೆ ನಾವು ಮಾತಾಡೋಣ. ಇವಾಗ 1-2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.